ನಮ್ಮ ಬಜೆಟ್ ಅನ್ನ ಎಲ್ಲ ಪತ್ರಿಕೆಗಳು ಟಿವಿಗಳು ಕೂಡ ಪ್ರಶಂಸೆ ಮಾಡಿ ಬರೆದಿದ್ದಾರೆ. ಅದರಿಂದ ಇವರು ಹೇಳ್ತಕ್ಕಂಥ ಮಾತುಗಳಿದಾವಲ್ಲ, ಆಪಾದನೆಗಳು ಮಾಡ್ತಾ ಇದ್ದಾರಲ್ಲ, ಇವರು ಯಾವ ಸತ್ಯಾಂಶದಿಂದ ಕೂಡಿರ್ತಕ್ಕಂಥ ಆಪಾದನೆಗಳಲ್ಲ. ಮಾನ್ಯ ಅಧ್ಯಕ್ಷರೇ, ಬಸವರಾಜ ಬೊಮ್ಮಾಯಿ ಅವರು ಒಂದು ಮಾತು ಹೇಳಿದ್ದಾರೆ. ಏನಪ್ಪಾ ಅದು ಅಂತಂದ್ರೆ, ಕೇಂದ್ರ ಸರ್ಕಾರವನ್ನ ಹೊಗಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರ ಸರ್ಕಾರವನ್ನ ಹೊಗಳಿದ್ದಾರೆ. ಜೆಡಿಎಸ್ನವರು ಕೂಡ ಪೈಪೋಟಿಗೆ ಬಿದ್ದವರಂತೆ, ಅದನ್ನೇ ಮಾಡಿದ್ದಾರೆ, ಆ ಕೆಲಸನೇ ಮಾಡಿದ್ದಾರೆ, ಪೈಪೋಟಿಗೆ ಬಿದ್ದವರಂತೆ. ಐ ಡೋಂಟ್ ನೋ, ನೀವು ಆ ಜೆಡಿಎಸ್ ಅಂತ ಇಟ್ಕೊಳ್ಳೋದು ಇದೆಯಲ್ಲ, ಜೆಡಿ ಜನತಾದಳ್ ಸೆಕ್ಯುಲರ್, ತೆಗೆದಾಕ್ಬಿಡಿ, ದಯಮಾಡಿ ತೆಗೆದಾಕ್ಬಿಡಿ. ಬರೀ ಜನತಾದಳ ಅಂತ ಇಟ್ಕೊಳ್ಳಿ, ಜನತಾದಳ ಬಿಜೆಪಿ ಅಂತ ಇಟ್ಕೊಳ್ಳಿ. ಜೆಡಿಎಸ್ ರಾಜೇಗೌಡ ಕೂತ್ಕೊಳ್ಳಿ, ಜೆಡಿ ಅಂತ ಇಟ್ಕೊಳ್ಳಿ. ಇನ್ನು ಮುಂದೆ ಜೆಡಿಎಸ್ ಅಂತ ಇಟ್ಕೊಳ್ಳೋದು ಬೇಡ. ಯಾಕಂದ್ರೆ ನಾನು ಆ ಪಾರ್ಟಿ ಕಟ್ಟಿದಾಗ ನಾನು ಮೊದಲನೇ ಅಧ್ಯಕ್ಷ, ಕರ್ನಾಟಕದ ಮೊದಲನೇ ಅಧ್ಯಕ್ಷ. ಯಾಕೆ ಜೆಡಿಎಸ್ ಇತ್ತು ಅಂತ ಹೇಳಿದ್ರೆ, ಜನತಾದಳ ಡಿವೈಡ್ ಆಯ್ತು. ಅವತ್ತು ಡಿವೈಡ್ ಆಗಿ ಜನತಾದಳ ಎಸ್ ಮತ್ತು ಜೆಡಿಯು ಆಯ್ತು. ಜೆಡಿಯುನವರು ಬಿಜೆಪಿ ಸೇರಿ ಸರ್ಕಾರ ಮಾಡಿದ್ರು. ಜೆಡಿಯು ಜನತಾದಳ ಯುನೈಟೆಡ್ ಅಂತ ಇಟ್ಕೊಂಡ್ರು, ನಾವು ಜನತಾದಳ ಎಸ್ ಅಂತ ಇಟ್ಕೊಂಡ್ರು. ದೇವೇಗೌಡರು, ನಾವು, ಲಕ್ಷ್ಮೀ ಸಾಗರು, ಆಮೇಲೆ ಇವರು ಎ.ಕೆ. ಸುಬ್ಬಯ್ಯನವರು, ಆಮೇಲೆ ಸಿಂಧ್ಯಾ, ನಾನು, ಪ್ರಕಾಶ್, ನಾವೆಲ್ಲರೂ ಸೇರಿ ಜೆಡಿಎಸ್ ಅಂತ ಇಟ್ಕೊಂಡು ನಾವೆಲ್ಲ ಸೆಕ್ಯುಲರ್ ಆಗ, ಅದಕ್ಕೋಸ್ಕರ ಜೆಡಿಎಸ್ ಅಂತ ಇಟ್ಕೊಂಡು, ಅದಕ್ಕೋಸ್ಕರ ಜೆಡಿಯುಗೆ ಹೋಗಿರೋದು. ಈಗ ನೀವು ಜೆಡಿಎಸ್ ಬಿಜೆಪಿಯವ್ರ ಜೊತೆ ಹೋಗಿದ್ದೀರಿ, ಅದರಿಂದ ತೆಗೆದಾಕ್ಬಿಡಿ, ದಯಮಾಡಿ ತೆಗೆದಾಕ್ಬಿಡಿ. ಅವ್ರ ಜೊತೆ ಯಾಕೆ ಹೋಗ್ತೀವಿ, ತೆಗೆದಾಕ್ಬಿಡಿ. ಇಲ್ಲ ನೀವು ಇರಬೇಕು ಅನ್ನೋದಾದ್ರೆ ಹೊರಗಡೆ ಬರ್ರಿ, ಜೆಡಿಎಸ್ ಇಟ್ಕೋಬೇಕು ಅನ್ನೋದ್ರೆ ಹೊರಗಡೆ ಬರ್ರಿ.